ಈ 7 ವಸ್ತುಗಳನ್ನು ನೋಡುವುದೇ ಪರಮ ಪುಣ್ಯ ಎನ್ನುತ್ತೆ ಗರುಡ ಪುರಾಣ. ಗರುಡ ಪುರಾಣದಲ್ಲಿ ಮಾನವ ಜೀವನವನ್ನು ಸಂತೋಷಪಡಿಸುವ ನೀತಿಗಳನ್ನು ಸಹ ವಿವರಿಸಲಾಗಿದೆ. ಗರುಡ ಪುರಾಣದಲ್ಲಿ ಒಬ್ಬ ವ್ಯಕ್ತಿಯು ಈ 7 ವಸ್ತುಗಳನ್ನು ನೋಡುವುದರಿಂದ ಪುಣ್ಯವನ್ನು ಪಡೆಯುತ್ತಾನೆ. ಹಾಗಾದರೆ ಆ ಶುಭ ವಸ್ತುಗಳು ಯಾವ್ಯಾವು? ಹಿಂದೂ ಧರ್ಮದ 18 ಪುರಾಣಗಳಲ್ಲಿ ಗರುಡ ಪುರಾಣವನ್ನು ಸಹ ವಿಶೇಷ ಪ್ರಾಮುಖ್ಯತೆಯೆಂದು ಪರಿಗಣಿಸಲಾಗಿದೆ. ಗರುಡ ಪುರಾಣದಲ್ಲಿ ಜಗತ್ತನ್ನು ಕಾಪಾಡುವ ಭಗವಾನ್ ಶ್ರೀಹರಿ ವಿಷ್ಣುವಿನ ಮಹಿಮೆಯನ್ನು ಗರುಡ ಪುರಾಣದಲ್ಲಿ ವಿವರವಾಗಿ ವಿವರಿಸಲಾಗಿದೆ. ಗರುಡ ಪುರಾಣವನ್ನು ಮೋಕ್ಷದ ಪುಸ್ತಕವೆಂದು ಪರಿಗಣಿಸಲಾಗಿದೆ. ಮನುಷ್ಯ ತಾನು ಮರಣದ ನಂತರ ಓದಬೇಕೆನ್ನುವ ಸಂಪ್ರದಾಯವಿದೆ. ಗರುಡ ಪುರಾಣದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ, ಪುಣ್ಯ, ನಿಸ್ವಾರ್ಥ ಕರ್ಮಗಳು ಮುಂತಾದ ಅನೇಕ ಕಾರ್ಯಗಳ ಫಲಗಳ ಅಲೌಕಿಕ ವಿವರಣೆಯನ್ನು ನೀಡಲಾಗಿದೆ. ಗರುಡ ಪುರಾಣದಲ್ಲಿ ಮಾನವ ಜೀವನವನ್ನು ಸಂತೋಷಪಡಿಸುವ ನೀತಿಗಳನ್ನು ಸಹ ವಿವರಿಸಲಾಗಿದೆ. ಗರುಡ ಪುರಾಣದಲ್ಲಿ ಒಬ್ಬ ವ್ಯಕ್ತಿಯು ಈ 7 ವಸ್ತುಗಳನ್ನು ನೋಡುವುದರಿಂದ ಪುಣ್ಯವನ್ನು ಪಡೆಯುತ್ತಾನೆ. ಹಾಗಾದರೆ ಆ ಶುಭ ವಸ್ತುಗಳು ಯಾವ್ಯಾವು ಎಂಬುದನ್ನು ಇಲ್ಲಿ ನೋಡೋಣ. 1. ಗೋಮೂತ್ರ. ಸನಾತನ ಧರ್ಮದಲ್ಲಿ ಹಸುವನ್ನು ತಾಯಿ ಎಂದು ಕರೆಯಲಾಗುತ್ತದೆ. ಗೋವಿನಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ. ಆದ್ದರಿಂದ ಗೋವಿನಿಂದ ಪಡೆದ ಎಲ್ಲವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಗೋಮೂತ್ರವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಗೋಮೂತ್ರವನ್ನು ಔಷಧ ತಯಾರಿಕೆಯಲ್ಲಿಯೂ ಬಳಸಲಾಗುತ್ತದೆ. ಆದ್ದರಿಂದ ಗರುಡ ಪುರಾಣದ ಪ್ರಕಾರ ಗೋಮೂತ್ರವನ್ನು ನೋಡುವುದರಿಂದ ಮಾತ್ರ ಪುಣ್ಯ ಪ್ರಾಪ್ತಿಯಾಗುತ್ತದೆ. 2. ಸಗಣಿ. ಗರುಡ ಪುರಾಣದ ಪ್ರಕಾರ ಹಸುವಿನ ಸಗಣಿ ನೋಡುವುದರಿಂದ ಮಾತ್ರ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಿಂದೂ ಧರ್ಮದಲ್ಲಿ ಪೂಜಿಸುವ ಅಥವಾ ಮಂಗಳಕರ ಕಾರ್ಯಗಳನ್ನು ಮಾಡುವ ಮೊದಲು ಹಸುವಿನ ಸಗಣಿಯನ್ನು ಗುಡಿಸಿ ಚೌಕವನ್ನು ತಯಾರಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಇಡೀ ಮನೆಯನ್ನು ಹಸುವಿನ ಸಗಣಿ ಹಚ್ಚಿ ಶುದ್ಧಿ ಮಾಡಲಾಗುತ್ತಿತ್ತು. ಹಸುವಿನ ಹಾಲು. ಹಸುವಿನ ಹಾಲನ್ನು ಅಮೃತದಂತೆ ಪರಿಗಣಿಸಲಾಗುತ್ತದೆ. ಇದರ ಸೇವನೆಯು ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಮತ್ತು ಇದು ಅನೇಕ ರೋಗಗಳನ್ನು ತೊಡೆದುಹಾಕಲು ಸಹ ಸಮರ್ಥವಾಗಿದೆ. ಹಸುವಿನ ಹಾಲನ್ನು ಅಮೃತದಂತೆ ಪರಿಗಣಿಸಲಾಗುತ್ತದೆ. ಗೋಧೂಳು. ಮುಸ್ಸಂಜೆ ಎಂದರೆ ಹಸುವಿನ ಪಾದಗಳಿಂದ ಏಳುವ ಧೂಳು. ಹಿಂದಿನ ಕಾಲದಲ್ಲಿ ಹಸುಗಳೆಲ್ಲ ಸಂಜೆ ಮೈದು ಮನೆಗೆ ಮರಳುತ್ತಿದ್ದಾಗ ಕಾಲಿನಿಂದ ಧೂಳು ಹಾರುತ್ತಿತ್ತು. ಹಾಗಾಗಿ ಈ ಸಂಜೆಯ ಸಮಯವನ್ನು ಗೋಧೋಳಿ ಎಂದು ಕರೆಯುತ್ತಾರೆ. ಈ ಸಮಯವನ್ನು ಪೂಜೆಗೆ ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ಗೋವಿನ ಪಾದದಿಂದ ಮೂಡುವ ಧೂಳು ಅತ್ಯಂತ ಪವಿತ್ರವಾದದ್ದು. ಅದನ್ನು ನೋಡಿದ ಮಾತ್ರಕ್ಕೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಗೋಶಾಲೆ. ಗೋಶಾಲೆ ಅಂದರೆ ಗೋವುಗಳ ವಾಸಸ್ಥಾನವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ದೇವಾಲಯವಾಗಿ ಪೂಜಿಸಲಾಗುತ್ತದೆ. ನಿತ್ಯ ಗೋಶಾಲೆಗೆ ಹೋಗಿ ಗೋವುಗಳ ಸೇವೆ ಮಾಡುವುದು, ಮೇವು ಉಣಿಸುವುದು ಅತ್ಯಂತ ಪುಣ್ಯದ ಕಾರ್ಯ. ಗೋಶಾಲೆಯಲ್ಲಿರುವ ಗೋವುಗಳನ್ನು ನೋಡುವುದರಿಂದ ದೇವಾನುದೇವತೆಗಳ ಆಶೀರ್ವಾದ ಸಿಗುತ್ತದೆ. ಹಸುವಿನ ಪಾದ ಸ್ಪರ್ಶ. ಹಸುವಿನ ಪಾದಗಳನ್ನು ಸ್ಪರ್ಶಿಸಿದರೆ ತೀರ್ಥಯಾತ್ರೆ ಮಾಡಿದ ಫಲ ಸಿಗುವುದು ಎಂದು ಪರಿಗಣಿಸಲಾಗುತ್ತದೆ. ಹಸುವಿನ ಪಾದಗಳನ್ನು ಸ್ಪರ್ಶಿಸುವುದರಿಂದ ಎಲ್ಲಾ ದೇವತೆಗಳ ಆಶೀರ್ವಾದ ಸಿಗುತ್ತದೆ ಮತ್ತು ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಮಾಗಿದ ಬೆಳೆ. ರೈತನಿಗೆ ತನ್ನ ಮಾಗಿದ ಬೆಳೆಯನ್ನು ನೋಡುವುದೇ ಒಂದು ಹಿತವಾದ ಅನುಭವ. ಇದು ಅವರ ಹಗಲಿರುಳು ಶ್ರಮದ ಫಲ. ಗರುಡ ಪುರಾಣದ ಪ್ರಕಾರ ಮಾಗಿದ ಬೆಳೆಯಿಂದ ತುಂಬಿದ ಹೊಲವನ್ನು ನೋಡುವುದರಿಂದ ಒಬ್ಬ ವ್ಯಕ್ತಿಯು ಪುಣ್ಯವನ್ನು ಪಡೆಯುತ್ತಾನೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.